ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಅವರು ಇಂದು ಜಯದೇವ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳೊಂದಿಗೆ ಸಂವಾದ ನಡೆಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳನ್ನು ಪರಿಶೀಲನೆ ನಡೆಸಿದರು. ಕಲಬುರಗಿ ನಗರದ ಜಯದೇವ ಆಸ್ಪತ್ರೆಗೆ ಇಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶ್ರೀಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ರೋಗಿಗಳೊಂದಿಗೆ ಸಂವಾದ ನಡೆಸಿ ಆಸ್ಪತ್ರೆಯ ಕಾರ್ಯಚಟುವಟಿಕೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಆಸ್ಪತ್ರೆ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇಲ್ಲಿ ಏನು ಇಂಪ್ರೂವ್ಮೆಂಟ್ ಮಾಡಬೇಕು, ಏನು ಫೆಸಿಲಿಟಿ ಇಲ್ಲಿ ಜನರು ಉಪಯೋಗ ಮಾಡ್ತಾ ಇದ್ದಾರೆ ಮತ್ತು ಡಾಕ್ಟರ್ಸು ಈ ಆಸ್ಪತ್ರೆ ಈಗ ಸಾಕಷ್ಟು ಮೋರ್ ದೆನ್ 1 year ಆಯಿತು. ಈಗ 1 ವರ್ಷ ಆಯಿತು. 1 ವರ್ಷದಲ್ಲಿ ಸಾಕಷ್ಟು ಪ್ರಗತಿನೂ ಆಗಿದೆ ಮತ್ತು ಇಲ್ಲಿ ಡಾಕ್ಟರ್ಸು ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಏನೇನು ಅವರ ಅನಿಸಿಕೆಗಳೇನಿದೆ, ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಪರಿಶೀಲನೆ ಮಾಡಲಿಕ್ಕೆ ಇವತ್ತು ನಾನು ಇಲ್ಲಿ ಜಯದೇವ ಆಸ್ಪತ್ರೆಗೆ ಬಂದಿದ್ದೀನಿ. ನಿಮಗೆ ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂದರೆ 2016ರಲ್ಲಿ ನಾವು ಜಯದೇವನ ಪ್ರಾರಂಭ ಮಾಡಿದ್ವಿ. ನಮ್ಮ ಹಳೆ ಜಿಮ್ಸ್ ಬಿಲ್ಡಿಂಗಲ್ಲಿ ಪ್ರಾರಂಭ ಮಾಡಿದ್ವಿ. ಈಗ ಅವಾಗ 2016ರಲ್ಲಿ OPD ಅಂದರೆ ವರ್ಷದ ನಾನು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾಯಿದ್ದೀನಿ. ಹೇಗೆ ಈ ಆಸ್ಪತ್ರೆ ಇಂಪ್ರೂವ್ ಆಗಿದೆ, ಇದು ಸರ್ವಿಸಸ್ ಯಾವ ರೀತಿ ಜನರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಿಮಗೆ ಒಂದು ಪಕ್ಷಿ ನೋಟವನ್ನು ಕೊಡ್ತಾಯಿದ್ದೀನಿ. 2016ರಲ್ಲಿ OPD 14,849 ಅಂದರೆ ನಾವು ಪ್ರಾರಂಭ ಮಾಡಿರೋ ವರ್ಷದಲ್ಲಿ. ಇಕೋ ಕಾರ್ಡಿಯೋಗ್ರಫಿ ಅವಾಗ 8,945 ಇತ್ತು. ಅಲ್ಲಿ ಅಡ್ಮಿಷನ್ನು 1,814 ಆಗಿತ್ತು. ಕ್ಯಾತ್ ಲ್ಯಾಬ್ ಪ್ರೊಸೀಜರ್ಸು 1,293 ಅಂದರೆ ಆಂಜಿಯೋಗ್ರಫಿ ಆಂಜಿಯೋಪ್ಲಾಸ್ಟಿ ಎಲ್ಲ 1,293 ಆಗಿತ್ತು. ಅವಾಗ ಯಾವುದೂ ಸರ್ಜರಿ ಇನ್ನೂ ನಾವು ಪ್ರಾರಂಭ ಮಾಡಿರಲಿಲ್ಲ. 2017ರಲ್ಲಿ ನಮ್ಮ OPD 14,000ರಿಂದ 48,000ಗೆ ಜಂಪ್ ಆಯಿತು. 48,742. ಆಮೇಲೆ ಇಕೋ ಕಾರ್ಡಿಯೋಗ್ರಫಿ 8,900ರಿಂದ 24,000 ಇಕೋ ಕಾರ್ಡಿಯೋಗ್ರಫಿ ಮಾಡಿದ್ವಿ ಆ ವರ್ಷ 17ರಲ್ಲಿ. ECG ಪ್ರಾರಂಭ ಮಾಡಿದ್ವಿ 28,164. TMT ಅದು 2,386. ಎಕ್ಸ್ರೇ 4,196. ಅಡ್ಮಿಷನ್ನು 4,220. ಕ್ಯಾತ್ ಲ್ಯಾಬ್ ಪ್ರೊಸೀಜರು 1,200ರಿಂದ 3,200ಗೆ ಜಂಪ್ ಆಯಿತು. ಇದೇ ರೀತಿ ನಾವು ಸರ್ಜರಿ ಪ್ರಾರಂಭ ಮಾಡಿದ್ವಿ 17ರಲ್ಲಿ. 111 ಸರ್ಜರಿ ಆಯಿತು ಆ ವರ್ಷ, ಕ್ಯಾತ್ ಲ್ಯಾಬ್ ಸರ್ಜರೀಸ್ ಅಂದರೆ CABG ಅಂದರೆ ನಿಮ್ಮ ಬೈಪಾಸ್ ಸರ್ಜರಿ ಅಂತೇನಂತೀವಿ, ಓಪನ್ ಹಾರ್ಟ್ ಸರ್ಜರಿ. ಅದಾದಮೇಲೆ 2018 64,000 OPD. ಆಮೇಲೆ ಕ್ಯಾತ್ ಲ್ಯಾಬ್ ಪ್ರೊಸೀಜರ್ಸು 4,153, ಸರ್ಜರಿ 163. ಮತ್ತು 18ರಲ್ಲಿ 79,000 79,000 ಅಂದರೆ ಅದು ವಾಲ್ಯೂಮ್ ಹೇಗೆ ಜಂಪ್ ಆಗಿದೆ ನೋಡಿ. ಆಮೇಲೆ 153 ಸರ್ಜರೀಸ್ ಆಯಿತು. 21ರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಕೋವಿಡ್ಗೋಸ್ಕರ, 41,000 58,000. ಮತ್ತು 22ರಲ್ಲಿ ಪಿಕಪ್ ಆಗಿ 77,000 ಆಯಿತು ನಮ್ಮ OPD. ಆಮೇಲೆ 23ರಲ್ಲಿ 89,000, 24ರಲ್ಲಿ 66,000, 25ರಲ್ಲಿ 1,27,000, ಆಲ್ಮೋಸ್ಟ್ ಡಬಲ್ ಒಂದು ವರ್ಷದಲ್ಲಿ. 25ರಲ್ಲಿ 2024ರಲ್ಲಿ ನಮ್ಮ OPD 66,761, 48,854 ಎಕೋ ಕಾರ್ಡಿಯೋಗ್ರಫಿ, ECG 80,449, TMT 2,509, ಎಕ್ಸ್ರೇ 7,725, ಅಡ್ಮಿಷನ್ನು 5,020, ಕ್ಯಾತ್ ಲ್ಯಾಬ್ ಪ್ರೊಸೀಜರ್ 4,055, ಸರ್ಜರೀಸ್ 187. ಇದು 24 ಇದು ಆದರೆ 25ಅಲ್ಲಿ ಸಡನ್ಲಿ ಡಬಲ್ ಆಯಿತು. ನಾವು ಹೊಸ ಇದು ಪ್ರಾರಂಭ ಮಾಡಿದ್ಮೇಲೆ 25ಅಲ್ಲಿ ಜನವರಿಲಿ ಮಾಡಿದ್ಮೇಲೆ, ಜನವರಿ 25 ಮಾಡಿದ್ಮೇಲೆ ನೋಡಿ 1,00,000 ಅಂದರೆ ಡಬಲ್ ಆಯ್ತು ಡೈರೆಕ್ಟ್ಲಿ. 1,27,665 OPD ಡಬಲ್ ಆಯಿತು. ಆಮೇಲೆ ಇಕೋ ಕಾರ್ಡಿಯೋಗ್ರಫಿ 5,900, 104, 59,104.
ಆಮೇಲೆ ECG 1,04,052, TMT 2,843, ಎಕ್ಸ್ರೇ 8,457, ಅಡ್ಮಿಷನ್ 8,895. ಆಮೇಲೆ ಈಗ ನೋಡಿ 7,000 ಕ್ಯಾಥ್ಲ್ಯಾಬ್ ಪ್ರೊಸೀಜರ್ 4,055ರಿಂದ ಸಡನ್ಲಿ ಆಲ್ಮೋಸ್ಟ್ ಡಬಲ್ ಆಯ್ತು, 7,477. ಮತ್ತು ಸರ್ಜರೀಸು ಕೂಡ 187ರಿಂದ ಇಲ್ಲಿ ನಾವು ಇಲ್ಲಿ 2 OT ಮಾಡಿ ಇಲ್ಲೆಲ್ಲ ಇಂಪ್ರೂವ್ ಮಾಡಿ 501 ಸರ್ಜರೀಸ್ ಆಗಿವೆ. 187ಲಿಂದ 501 ಸರ್ಜರೀಸ್ ಆಗಿವೆ. ಈ ವರ್ಷ ಇನ್ನೂ ಫಸ್ಟ್ ಜನವರಿ 1 ಮುಗಿದಿದ್ದೆ, ಆ ಸ್ಟ್ಯಾಟಿಸ್ಟಿಕ್ಸ್ ಇನ್ನೂ ಬರಬೇಕಾಗಿದೆ. ಹಾಗಾಗಿ ನಮ್ಮ ಜಯದೇವಾಸ್ ಇದು ನಮ್ಮ ಪೇಷಂಟ್ ನಂಬರ್ ಇನ್ಕ್ರೀಸ್ ನೋಡಿದರೆ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವಿಭಾಗಕ್ಕೇನೆ ಒಂದು ಒಳ್ಳೆ ಸರ್ವಿಸಸ್ ಅನ್ನ ಕೊಡ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವೀರೇಶ್ ಪಾಟೀಲ್ ಸೇರಿದಂತೆ ಅಧಿಕಾರಿಗಳು ಇದ್ದರು. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ, ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು, ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.